ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಭಾರತೀಯರಿಂದ ಭಾರತೀಯರಿಗಾಗಿ ಹೊಸ ಕಾನೂನುಗಳು ಜಾರಿಗೆ ಬಂದಿದ್ದಾವೆ. ಅದು ಭಾರತೀಯರಿಗಾಗಿ ಭಾರತೀಯರಿಂದ ರಚನೆಯಾಗಿರುವಂತ ಕಾನೂನುಗಳು, ಅಂದ್ರೆ ತಿದ್ದುಪಡಿ ಆಗಿರುವಂತ ಕಾನೂನುಗಳು. ಈಗ ಇದರ ಬಗ್ಗೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ದೇಶದಲ್ಲಿ ಇವತ್ತಿನಿಂದ 3 ಹೊಸ ಅಪರಾಧ ಕಾಯ್ದೆಗಳು ಜಾರಿಗೆ ಬರ್ತವೆ. ಈ ಹಿಂದಿನ ಅಪರಾಧ ಕಾಯ್ದೆಗಳಿಗೂ ಈಗ ಹೊಸದಾಗಿ ಜಾರಿಯಾಗಿರುವಂತಹ ಅಪರಾಧ ಕಾಯ್ದೆಗಳಿಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಇದೆಲ್ಲದರ ಬಗ್ಗೆ ಸಾರ್ವಜನಿಕವಾಗಿ ಪ್ರಶ್ನೆ ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ, ಕಾನೂನಿನ ಬಗ್ಗೆ, ಈ ಅಪರಾಧ ಸೆಕ್ಷನ್ಗಳೇನಿರ್ತಾವಲ್ಲ, ಇದರ ಬಗ್ಗೆ ಸಹಜವಾಗಿ ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಗೊಂದಲದಲ್ಲಿರ್ತಾರೆ. ಅಂತವರಿಗೆ ಈಗ ಏನು ಬದಲಾಗಿದೆ, ಮೊದಲು ಯಾವ ರೀತಿಯಾದಂತಹ ಸೆಕ್ಷನ್ಗಳು ಇದ್ವೋ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಮೊದಲಿಗೆ ಏನೆಲ್ಲ ಬದಲಾವಣೆ ಆಯಿತು ಇವತ್ತಿನಿಂದ ಹೊಸ ಕಾನೂನು ಜಾರಿಯಂತೂ ಆಗಿದೆ. ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಹೊಸದಾಗಿ ಅನುಷ್ಠಾನಗೊಳ್ಳಲಿರುವಂತ ಕಾಯ್ದೆಗಳು ಇವು. ಗಮನಿಸ್ತಾ ಹೋಗೋಣ, ಏನಿದು ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳಿ. ದೇಶದ ಕ್ರಿಮಿನಲ್ ಕಾನೂನು ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಇದು. ದೇಶದ ಕ್ರಿಮಿನಲ್ ಕಾನೂನು ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆ. 3 ಕ್ರಿಮಿನಲ್ ಅಪರಾಧ ಕಾನೂನುಗಳ ಭಾರಿ ಬದಲಾವಣೆ. 3 ಕ್ರಿಮಿನಲ್ ಕಾನೂನು ಅಪರಾಧ ಕಾನೂನುಗಳ ಭಾರಿ ಬದಲಾವಣೆ ಮಾಡಲಾಗಿದೆ. ಹೊಸ ಕಾನೂನು ಇವತ್ತಿನಿಂದ ಜಾರಿಗೆ ಬಂದಿರುವುದು. ಜುಲೈ 1ರಿಂದ ಜಾರಿಗೆ ಬಂದಿದೆ. 163 ವರ್ಷಗಳ ಹಿಂದಿನ ಭಾರತೀಯ ದಂಡ ಸಂಹಿತೆಗೆ ಕೋಕ್ ನೀಡಲಾಗಿದೆ. 126 ವರ್ಷಗಳ ಹಿಂದಿನ ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆಗೆ ಕೋಕ್ ನೀಡಲಾಗಿರುವುದು. 126 ವರ್ಷಗಳ ಹಿಂದಿನ ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ ಜೊತೆಗೆ 151 ವರ್ಷಗಳ ಹಿಂದಿನ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬದಲಾವಣೆ ಆಗಿರುವುದು. ಈ 3 ಕಾನೂನು ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ತರಲಾಗಿದೆ. ಬ್ರಿಟಿಷರ ಕಾಯ್ದೆಗಳಲ್ಲಿ ಶಿಕ್ಷೆಗೆ ಮಾತ್ರ ಮಹತ್ವವನ್ನ ನೀಡಲಾಗ್ತಾ ಇತ್ತು. ಅಂದ್ರೆ ದಂಡ ಸಂಹಿತೆ, ಅದಕ್ಕೆ ಶಿಕ್ಷೆಗೆ ಮಾತ್ರ ಮಹತ್ವವನ್ನ ನೀಡಲಾಗಿತ್ತು. ಇದು ಹೊಸದಾಗಿ ಏನು ಬಂದಿದೆಯಲ್ಲ, ನ್ಯಾಯ ಸಂಹಿತೆ, ಅಂದ್ರೆ ನ್ಯಾಯಕ್ಕೆ ಮಾತ್ರ ಇಲ್ಲಿ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ. SMS ಮೂಲಕ ಸಮನ್ಸ್ ಜಾರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇಲ್ಲಿ. ಅಂದ್ರೆ ನಾವು ಈ ಹಿಂದೆ ನೋಡಿದ ಹಾಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ರೆ ಪೊಲೀಸ್ ಸ್ಟೇಷನ್ಗೆನೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ ಹಾಗಿಲ್ಲ, ಆ ನಿಯಮ ಇಲ್ಲ ಈ ಒಂದು ಹೊಸ ಕಾನೂನಿನ ಅಡಿ. ಅಂದ್ರೆ ನೀವೆಲ್ಲಿರ್ತೀರೋ ಅಲ್ಲಿಂದಾನೇ ಒಂದು SMS ಮುಖೇನ ಅಥವಾ ಮೇಲ್ ಮಾಡೋ ಮುಖೇನ ನೀವು ಕಂಪ್ಲೇಂಟ್ ಅನ್ನ ದಾಖಲು ಮಾಡಬಹುದು. ಆ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಬಂಧನ ಅಥವಾ ಅಪರಾಧಗಳ ರೆಕಾರ್ಡ್ ಮಾಡುವುದು ಕೂಡ ಕಡ್ಡಾಯವಾಗಿರುತ್ತೆ. ಅಂದ್ರೆ ಒಬ್ಬ ಅಪರಾಧಿಯನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಜೊತೆಗೆ ಆ ಒಂದು ಸಂದರ್ಭದಲ್ಲಿಯೂ ಕೂಡ ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಬೇಕು ಪೊಲೀಸರು. ಅದಾದ ನಂತರ ಎಲ್ಲಿ ಘಟನೆ ನಡೆದಿದೆಯೋ ಆ ಘಟನೆ ಪರಿಶೀಲನೆಗೆ ಪೊಲೀಸರು ಹೋಗಿರ್ತಾರಲ್ವಾ, ಸ್ಥಳ ಮಹಜೂರು ಮಾಡುವುದಕ್ಕೆ, ಅಲ್ಲಿ ಹೋದಂತ ಸಂದರ್ಭದಲ್ಲಿಯೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡುವುದು ಕಡ್ಡಾಯವಾಗಿರುತ್ತೆ. ಇದನ್ನ ಈ ಒಂದು ಸಂಹಿತೆ ಹೇಳ್ತಾ ಇರೋದು. ಇನ್ನು 60 ದಿನಗಳ ಒಳಗಾಗಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು. ಇದುವರೆಗೂ ಹಳೆ ಒಂದು ಸಂಹಿತೆ, ದಂಡ ಸಂಹಿತೆಯಲ್ಲಿ ನಾವು ಗಮನಿಸಿದ ಹಾಗೆ 90 ದಿನಗಳ ಕಾಲ ಅವಕಾಶ ಇತ್ತು ಚಾರ್ಜ್ ಶೀಟ್ ಸಲ್ಲಿಕೆಗೆ. ಆದ್ರೆ ಈ ಒಂದು ಹೊಸ ಕಾನೂನು ಹೇಳ್ತಾ ಇದೆ 60 ದಿನಗಳ ಕಾಲ ಅವಕಾಶ ಇರುತ್ತೆ. ಅಷ್ಟರ ಒಳಗಾಗಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು. ಇನ್ನು ವಿಚಾರಣೆ ಮುಗಿದಂತ 45 ದಿನದಲ್ಲಿ ಕೋರ್ಟ್ ತೀರ್ಪು ನೀಡಬೇಕಾಗುತ್ತೆ. ಅಂದ್ರೆ ಈ ಒಂದು ಹಳೆ ಕಾನೂನು ಬಹಳಷ್ಟು ದಿನಗಳ ಕಾಲ ಟೈಮ್ ತೆಗೆದುಕೊಳ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ವಿಚಾರಣೆ ಮುಗಿದ 45 ದಿನಗಳಲ್ಲಿ ತೀರ್ಪು ಪ್ರಕಟ ಆಗಬೇಕು. ಇದು ಈ ಹೊಸ ಕಾನೂನು ಹೇಳ್ತಾ ಇರುವಂತ ನಿಯಮ. ಇನ್ನು ಅತ್ಯಾಚಾರ ಸಂತ್ರಸ್ತೆಯರು ಕುಟುಂಬಸ್ಥರ ಮುಂದೆ ಹೇಳಿಕೆಯನ್ನ ದಾಖಲಿಸಬೇಕು. ಬಹಳ ಇಂಪಾರ್ಟೆಂಟ್ ಇದು. ಗಮನಿಸ್ತಾ ಇದ್ದೀವಿ, 12 ವರ್ಷಕ್ಕಿಂತ ಕೆಳಗಿನ ಬಾಲಕಿಯರ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಕನಿಷ್ಠ 20 ವರ್ಷ ಜೈಲು.
12 ವರ್ಷದ ಒಳಗಿನ ಬಾಲಕಿಯರ ಮೇಲಿನ ಅತ್ಯಾಚಾರ ಪ್ರಕರಣದ ಆರೋಪಿ ಅಥವಾ ಅಪರಾಧಿಗೆ ಕನಿಷ್ಠ 20 ವರ್ಷ ಜೈಲು ಶಿಕ್ಷೆ ಇರುತ್ತೆ. ಏನೋ ಅಪರಾಧಗಳ ಬಗ್ಗೆ ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮ ಬಳಸಿ ದೂರು ನೀಡಬಹುದು. ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನೀವು ಎಲ್ಲಿದ್ದೀರೋ ಅಲ್ಲಿಂದಾನೇ ಸಾಮಾಜಿಕ ಜಾಲತಾಣಗಳ ಮುಖೇನ, ಈ ವಾಟ್ಸಪ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಈ ಮುಖೇನ ನೀವು ಕಂಪ್ಲೇಂಟನ್ನು ಕೊಡಬಹುದು, ದಾಖಲು ಮಾಡಬಹುದು. ಏನೋ ಬಂಧನದ ನಂತರ ತಮಗಿಷ್ಟದ ವ್ಯಕ್ತಿಗೆ ಮಾಹಿತಿ ನೀಡೋದಕ್ಕೆ ಬಂಧಿತನಿಗೆ ಅವಕಾಶ ಇರುತ್ತೆ. ಅರೆಸ್ಟ್ ಆಗಿರ್ತಾನೆ ಒಂದು ಕೇಸ್ನಲ್ಲಿ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಪೊಲೀಸರ ಮುಂದೆನೆ ಎಲ್ಲ ಹೇಳ್ಕೊಳ್ಬೇಕು ಅಂತ ಏನಿಲ್ಲ. ಆತ ಒಂದಿಷ್ಟು ಜನರಿಗೆ, ಪೊಲೀಸರು ಒಂದಿಷ್ಟು ಜನ ಆಪ್ಷನ್ ಕೊಡ್ತಾರೆ. ನೀವು ತಂದೆ ತಾಯಿಗಳಿಗಾದ್ರೂ ಹೇಳ್ಕೊಳ್ಬಹುದು, ನಿಮ್ಮ ಹೆಂಡತಿ ಅಥವಾ ಮಕ್ಕಳಿಗಾದ್ರೂ ಹೇಳ್ಕೋಬಹುದು, ಸ್ನೇಹಿತರಿಗಾದ್ರೂ ಕೂಡ ನೀವು ಹೇಳ್ಕೋಬಹುದು ಅಂತ ಹೇಳಿ. ಆತ ಯಾರನ್ನ ಚೂಸ್ ಮಾಡ್ತಾನೋ ಆತನನ್ನ ಕರೆಸ್ತಾರೆ. ಆತನ ಮುಂದೆ ನಡೆದ ಘಟನೆಯ ಬಗ್ಗೆ ಈ ಆರೋಪಿ ವಿವರಣೆಯನ್ನ ಕೊಡಬಹುದು ಅಥವಾ ಮಾಹಿತಿಯನ್ನ ತಿಳಿಸಬಹುದು ಅನ್ನೋದು ಈ ಕಾನೂನು ಹೇಳ್ತಾ ಇರುವಂತ ವಿಚಾರ. ಏನು, ಗ್ಯಾಂಗ್ ರೇಪ್, ಸಾಮೂಹಿಕ ಹತ್ಯೆ, ಸರಗಳ್ಳತನಕ್ಕೆ ಹೊಸ ನಿರ್ದಿಷ್ಟ ಸೆಕ್ಷನ್ ಜಾರಿ ಆಗಿದೆ. ಗಮನಿಸ್ತಾ ಇದ್ದೀವಿ, ಗ್ಯಾಂಗ್ ರೇಪ್ ಆಗಿರ್ಬೋದು, ಸಾಮೂಹಿಕ ಹತ್ಯೆ, ಸರಗಳ್ಳತನಕ್ಕೆ ಹೊಸ ನಿರ್ದಿಷ್ಟ ಸೆಕ್ಷನ್ಗಳನ್ನ ಜಾರಿ ಮಾಡಲಾಗಿದೆ. ಗಮನಿಸ್ತಾ ಇದ್ದೀವಿ ನಾವು. ಈಗ 3 ಕಾನೂನುಗಳ ಕೆಲವು ಅಂಶಗಳ ಬಗ್ಗೆ ನಾನೀಗಾಗಲೇ ಹೇಳ್ತಾ ಇದ್ದೆ. ಸಂಪೂರ್ಣ ಮಾಹಿತಿಯನ್ನ ನಾವು ಈಗ ಗಮನಿಸ್ತಾ ಹೋಗೋಣ. ಅಪರಾಧ ಪ್ರಕರಣಗಳಲ್ಲಿ ವಿಚಾರಣೆ ಪೂರ್ಣಗೊಂಡ 45 ದಿನಗಳ ಒಳಗಾಗಿ ತೀರ್ಪನ್ನ ಪ್ರಕಟಿಸಬೇಕು. ಇದು ಹೊಸ ಕಾನೂನು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಅಪರಾಧ ಪ್ರಕರಣಗಳಲ್ಲಿ 45 ದಿನಗಳ ಒಳಗಾಗಿ, ಅಂದ್ರೆ ವಿಚಾರಣೆ ಪೂರ್ಣಗೊಂಡಂತ 45 ದಿನಗಳ ಒಳಗಾಗಿ ಇಲ್ಲಿ ತೀರ್ಪು ಪ್ರಕಟ ಆಗಲೇಬೇಕು. ಇನ್ನು ಮೊದಲ ವಿಚಾರಣೆ ನಡೆದ 60 ದಿನಗಳ ಒಳಗಾಗಿ ಆರೋಪ ಪಟ್ಟಿ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಇಷ್ಟು ದಿನಗಳ ಕಾಲ 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗಿತ್ತು. ಇನ್ನು ಮುಂದೆ 60 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು. ಕೇಸನ್ನ ರಬ್ಬರ್ ತರ ಎಳ್ಕೊಂಡು ಹೋಗೋ ಹಾಗಿಲ್ಲ ಇನ್ನು ಮುಂದೆ. ಇನ್ನು ಅತ್ಯಾಚಾರ ಪ್ರಕರಣಗಳಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ಆಕೆಯ ಪೋಷಕರು ಅಥವಾ ಸಂಬಂಧಿಕರ ಸಮ್ಮುಖದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಯೇ ದಾಖಲಿಸಿಕೊಳ್ಬೇಕು. ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ಆಕೆಯ ಪೋಷಕರ ಎದುರಿಗೇನೆ ಮಹಿಳಾ ಪೊಲೀಸರ ಸಮಕ್ಷಮದಲ್ಲಿ ಹೇಳಿಕೆಯನ್ನ ದಾಖಲಿಸಿಕೊಳ್ಬೇಕು ಅಂತ ಈ ಕಾನೂನು ಹೇಳ್ತಾ ಇದೆ. ಇನ್ನು 12 ವರ್ಷಕ್ಕಿಂತ ಕೆಳಗಿನ ಬಾಲಕಿಯರ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಕನಿಷ್ಠ 20 ವರ್ಷ ಜೈಲು ಶಿಕ್ಷೆ. 12 ವರ್ಷದ ಒಳಗಿನ ಬಾಲಕಿಯರ ಮೇಲಿನ ಅತ್ಯಾಚಾರ, ದೌರ್ಜನ್ಯ ಪ್ರಕರಣ ಏನಾದರೂ ದಾಖಲಾದ್ರೆ ಆ ಆರೋಪಿಗೆ ಅಥವಾ ಆ ಅಪರಾಧಿಗೆ 20 ವರ್ಷ, ಕನಿಷ್ಠ 20 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಇನ್ನು ಮುಂದೆ. ಇನ್ನು ಅಪರಾಧಗಳ ಬಗ್ಗೆ ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮ ಬಳಸಿ ದೂರು ನೀಡಬಹುದು. ವ್ಯಕ್ತಿಯು ಪೊಲೀಸ್ ಠಾಣೆಗೆ ಖುದ್ದಾಗಿ ಹೋಗುವ ಅಗತ್ಯ ಇಲ್ಲ. ನೀವು ಕಂಪ್ಲೇಂಟ್ ಕೊಡಬೇಕಾ ಯಾವುದಾದ್ರೂ ಕೇಸ್ ನಾಡಿ, ನೀವು ನೇರವಾಗಿ ಡೈರೆಕ್ಟ್ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವ ಅಗತ್ಯ ಇಲ್ಲ. ಇನ್ನು ಮುಂದೆ ನೀವು ವಾಟ್ಸಪ್ ಮುಖೇನ ಆದರೂ ಕಂಪ್ಲೇಂಟ್ ಕೊಡಬಹುದು, ಇಮೇಲ್ ಮಾಡಬಹುದು, ಹೀಗೆ ಬೇರೆ ಬೇರೆ ಆಪ್ಷನ್ಗಳಿದಾವೆ. ನೀವು ನೇರವಾಗಿ ಹೋಗಿ ಕಂಪ್ಲೇಂಟ್ ಕೊಡುವ ಅವಶ್ಯಕತೆ ಇಲ್ಲ. ಹೋಗೋದಾದ್ರೆ ಹೋಗ್ಬಹುದು, ಅದು ಕೂಡ ನಿಮಗೆ ಅವಕಾಶ ಇರುತ್ತೆ. ಆದ್ರೆ ದೂರ ಇರ್ತೀರಾ, ಅಲ್ಲಿಂದ ನೀವು ನೇರವಾಗಿ ವಾಟ್ಸಪ್ ಮುಖೇನ ಆಗಿರ್ಬೋದು, ಇಮೇಲ್ ಮಾಡಿ ಕಂಪ್ಲೇಂಟ್ ಅನ್ನ ಕೊಡಬಹುದು. ಈ ಕಾನೂನು ಹೇಳ್ತಾ ಇದೆ. ಇನ್ನು 0 FIR ಪರಿಕಲ್ಪನೆಯ ಅಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಬಹುದು. ಠಾಣಾ ವ್ಯಾಪ್ತಿಯ ಪ್ರಶ್ನೆಯೇ ಉದ್ಭವಿಸದು. ಅಂದ್ರೆ ಈ ಒಂದು ನಾವು ಗಮನಿಸಿದ ಹಾಗೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಕೇಸನ್ನ ತೆಗೆದುಕೊಳ್ಳೋಣ. ಇದೇ ದರ್ಶನ್ ಅವರ ಕೇಸನ್ನ, ರೇಣುಕಾಸ್ವಾಮಿ ಹತ್ಯೆಯಾಗಿದ್ದು RR ನಗರದ ಶೆಡ್ನಲ್ಲಿ. ಆ ಒಂದು ಮೃತದೇಹವನ್ನ ಬಿಸಾಡಿದ್ದು ಸುಮ್ನಹಳ್ಳಿ ಒಂದು ವ್ಯಾಪ್ತಿಯಲ್ಲಿ, ಸುಮ್ನಹಳ್ಳಿಯಲ್ಲಿ ಆ ಒಂದು ಮೃತದೇಹವನ್ನ ಬಿಸಾಡಲಾಯಿತು. ಮೃತದೇಹ ಸಿಕ್ಕಿದ್ದಲ್ಲಿ ಸುಮ್ನಹಳ್ಳಿಯಲ್ಲಿ. ಹಾಗಾಗಿನೇ ಸುಮ್ನಹಳ್ಳಿಯ ಒಂದು ವ್ಯಾಪ್ತಿಗೆ ಬರುವಂತ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣ ದಾಖಲಾಗುತ್ತೆ. ಆದ್ರೆ ಇನ್ನು ಮುಂದೆ ಹಾಗಲ್ಲ. ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಯಾವುದೇ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನೀವು ಕಂಪ್ಲೇಂಟ್ ಕೊಡಬಹುದು. ಪೊಲೀಸರು ಹೇಳ್ತಾ ಇರ್ತಾರೆ, ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಆ ಒಂದು ಏರಿಯಾಗೆ ಸೇರ್ತೀರಿ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ. ಇನ್ನು ಮುಂದೆ ಅದೆಲ್ಲ ಉದ್ಭವಿಸೋದಿಲ್ಲ. ನೀವು ಎಲ್ಲಿರ್ತೀರೋ ಅಥವಾ ನೀವು ಎಲ್ಲಿ ಬೇಕಾದರೂ ಕಂಪ್ಲೇಂಟ್ ಕೊಡಬಹುದು ಅಂತ ಹೇಳಿ ಈ ಕಾನೂನು ಹೇಳ್ತಾ ಇದೆ. ಇನ್ನು ಬಂಧಿತ ವ್ಯಕ್ತಿಯು ತನ್ನ ಸ್ಥಿತಿಯ ಬಗ್ಗೆ ತಾನು ಇಚ್ಛಿಸಿದ ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿ ನೀಡಬಹುದು. ಬಂಧಿತ ವ್ಯಕ್ತಿಗೆ ತಕ್ಷಣಕ್ಕೆ ನೆರವು ಪಡೆಯಲು ಇದರಿಂದ ಸಾಧ್ಯ ಆಗುತ್ತೆ. ಗಮನಿಸ್ತಾ ಇದ್ದೀವಿ, ಬಂಧಿತ ವ್ಯಕ್ತಿಯು ತನ್ನ ಸ್ಥಿತಿಯ ಬಗ್ಗೆ ತಾನು ಇಚ್ಛಿಸಿದ ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿಯನ್ನ ನೀಡಬಹುದು. ಈಗ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿರುತ್ತೆ. ಆ ವ್ಯಕ್ತಿ ಎಲ್ಲವನ್ನು ಪೊಲೀಸರ ಮುಂದೆನೆ ಹೇಳ್ಕೊಳ್ಬೇಕು ಅಂತ ಏನಿಲ್ಲ.
ಆತ ಇಚ್ಛಿಸಿದಂತ ಈತನ ಮುಂದೆ ನಾನು ಹೇಳ್ತೀನಿ ಆತನನ್ನ ಕರೆಸಿ ಅಂತ ಹೇಳಿದ್ರೆ ಪೊಲೀಸರು ಆತನನ್ನ ಕರೆಸಬೇಕು. ಆ ವ್ಯಕ್ತಿಯ ಮುಂದೆ ಆ ಘಟನೆಯ ಬಗ್ಗೆ ವಿವರಣೆಯನ್ನ ನೀಡಬೇಕು, ಮಾಹಿತಿಯನ್ನ ನೀಡಬೇಕು. ಹಿಂಗಾಯ್ತು, ನಾನು ತಪ್ಪು ಮಾಡಿದ್ದೀನಿ ಅಥವಾ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ಆ ವ್ಯಕ್ತಿಯ ಮುಂದೆ ಆತ ಮಾಹಿತಿಯನ್ನ ನೀಡಬಹುದು. ಇನ್ನು ಬಂಧನದ ವಿವರಗಳನ್ನ ಪೊಲೀಸ್ ಠಾಣೆಗಳು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲರಿಗೂ ಕಾಣುವಂತೆ ಪ್ರಕಟಿಸಬೇಕು. ಈಗ ಅರೆಸ್ಟ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿಯನ್ನ, ಆತನನ್ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಅರೆಸ್ಟ್ ಆಗಿರುವಂತ ವ್ಯಕ್ತಿಯ ಕುಟುಂಬಸ್ಥರಿಗೆ ಸರಿಯಾಗಿ ಗೊತ್ತೇ ಇರಲ್ಲ. ಕೆಲವೊಂದಿಷ್ಟು ಪ್ರಕರಣಗಳು ಹಾಗೆ ಮುಚ್ಚೋಗ್ಬಿಡ್ತವೆ. ಹಾಗಾಗಿ ಆ ವ್ಯಕ್ತಿಯನ್ನ ಯಾಕೆ ಅರೆಸ್ಟ್ ಮಾಡಲಾಗಿದೆ, ಯಾವ ಪ್ರಕರಣದ ಅಡಿ ಅರೆಸ್ಟ್ ಮಾಡಲಾಗಿದೆ, ಆತ ಏನ್ ತಪ್ಪು ಮಾಡಿದಾನೆ, ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸ್ ಸ್ಟೇಷನ್ ನ ಮುಂದೆ ಒಂದು ಬೋರ್ಡ್ ಇರುತ್ತಲ್ಲ, ಆ ಬೋರ್ಡ್ ನಲ್ಲಿ ಅಂಟಿಸ್ಬೇಕು ಈ ವ್ಯಕ್ತಿಯನ್ನ ಇದೇ ಕಾರಣಕ್ಕೆ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ. ಇದು ಈ ಕಾನೂನು ಹೇಳ್ತಾ ಇರೋದು. ಇನ್ನು ಮಹಿಳೆಯರನ್ನ ಗುರಿಯಾಗಿಸಿಕೊಂಡ ಕೆಲವು ಅಪರಾಧಗಳಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಮಹಿಳಾ ಮ್ಯಾಜಿಸ್ಟ್ರೇಟ್ ಸಮಕ್ಷಮದಲ್ಲಿ ದಾಖಲು ಮಾಡಿಕೊಳ್ಬೇಕು. ಮಹಿಳೆಯರಿಗೆ ಅನ್ವಯವಾಗುವಂತ ಒಂದು ವಿಚಾರ ಇದು. ಮಹಿಳೆಯರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮಹಿಳಾ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲೇ, ಅವರ ಸಮಕ್ಷಮದಲ್ಲೇ ಹೇಳಿಕೆಯನ್ನ ದಾಖಲಿಸಿಕೊಳ್ಬೇಕು ಅನ್ನೋದು ಈ ಕಾನೂನು ಹೇಳ್ತಾ ಇರೋದು. ಇನ್ನು ಆರೋಪಿ ಹಾಗೂ ಸಂತ್ರಸ್ತರಿಗೆ FIR, ಪೊಲೀಸ್ ವರದಿ, ದೋಷಾರೋಪ ಪಟ್ಟಿ, ಹೇಳಿಕೆಗಳು, ತಪ್ಪೊಪ್ಪಿಗೆಗಳು ಮತ್ತು ಇತರ ದಾಖಲೆಗಳನ್ನ 14 ದಿನಗಳ ಒಳಗೆ ನೀಡಬೇಕು. ಗಮನಿಸ್ತಾ ಇದ್ದೀವಿ, ಆರೋಪಿ ಹಾಗೂ ಸಂತ್ರಸ್ತರಿಗೆ FIR ಆಗಿರಬಹುದು, ಪೊಲೀಸ್ ವರದಿ ಆಗಿರಬಹುದು, ದೋಷಾರೋಪ ಪಟ್ಟಿ ಆಗಿರಬಹುದು, ಜೊತೆಗೆ ಅವರ ಹೇಳಿಕೆಗಳು, ತಪ್ಪೊಪ್ಪಿಗೆಗಳು ಮತ್ತು ಇತರ ದಾಖಲೆಗಳನ್ನ 14 ದಿನಗಳ ಒಳಗೆ ನೀವು ನೀಡಬೇಕಾಗುತ್ತೆ ಅಂತ ಹೇಳಿ ಈ ಕಾನೂನು ಹೇಳ್ತಾ ಇದೆ. ಇನ್ನು ಸಮನ್ಸ್ಗಳನ್ನ ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮದ ಮೂಲಕ ರವಾನೆ ಮಾಡಬಹುದು. ಜೊತೆಗೆ ಪ್ರಕರಣಗಳ ವಿಚಾರಣೆಯನ್ನ ನ್ಯಾಯಾಲಯಗಳು ಗರಿಷ್ಠ 2 ಸಲ ಮಾತ್ರ ಮುಂದೂಡೋದಕ್ಕೆ ಅವಕಾಶ ಇರುತ್ತೆ. 2ಕ್ಕಿಂತ ಹೆಚ್ಚು ಬಾರಿ ಮುಂದೂಡೋಕ್ಕೆ ಅವಕಾಶ ಇರೋದಿಲ್ಲ. ಅಂದ್ರೆ ಹಳೆ ಕಾನೂನು ಬಿಟ್ಬಿಡೋಣ, ಇನ್ ಮುಂದೆ ಹೊಸ ಕಾನೂನು, ಹಾಗಾಗಿ 2 ಬಾರಿ ಮಾತ್ರ ಮುಂದೂಡೋದಕ್ಕೆ ಅವಕಾಶ ಅಂತೂ ಇರುತ್ತೆ. ಇನ್ನು ಸಾಕ್ಷಿಗಳ ಸುರಕ್ಷತೆ ಮತ್ತು ಸಹಕಾರವನ್ನ ಖಚಿತಪಡಿಸಿಕೊಳ್ಳಲು ಎಲ್ಲಾ ರಾಜ್ಯಗಳು ಸಾಕ್ಷಿಗಳ ರಕ್ಷಣೆಗೆ ವಿಶೇಷ ಯೋಜನೆಗಳನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಹೊಸ ಕಾನೂನು ಹೇಳ್ತಾ ಇದೆ. ಸಾಕ್ಷಿಗಳ ಸುರಕ್ಷತೆ ಮತ್ತು ಸಹಕಾರವನ್ನ ಖಚಿತಪಡಿಸಿಕೊಳ್ಳುವ ಸಲುವಾಗಿ ಎಲ್ಲಾ ರಾಜ್ಯಗಳು ಸಾಕ್ಷಿಗಳ ರಕ್ಷಣೆಗೆ ವಿಶೇಷ ಯೋಜನೆಗಳನ್ನ ಜಾರಿಗೊಳಿಸಬೇಕು ಅಂತ ಈ ಕಾನೂನು ಹೇಳ್ತಾ ಇದೆ. ಇನ್ನು ಗಂಭೀರ ಸ್ವರೂಪದ ಅಪರಾಧ ನಡೆದ ಸಂದರ್ಭಗಳಲ್ಲಿ ವಿಧಿವಿಜ್ಞಾನ ತಜ್ಞರು ಹೋಗಿರ್ತಾರೆ ಸ್ಥಳಕ್ಕೆ. ಸಾಕ್ಷ್ಯ ಸಂಗ್ರಹಿಸುವುದು ಕಡ್ಡಾಯ. ಈ ಹಿಂದೆಯೂ ಕೂಡ ವಿಧಿವಿಜ್ಞಾನ ತಜ್ಞರು ಹೋಗ್ತಾ ಇದ್ರು, ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಹೋಗ್ತಾ ಇರಲಿಲ್ಲ. ಆದ್ರೆ ಇನ್ನು ಮುಂದೆ ಇಂಥ ಅಪರಾಧ ಕೃತ್ಯಗಳು ನಡೆದಾಗ ಆ ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ವಿಧಿವಿಜ್ಞಾನ ತಜ್ಞರು ಸ್ಥಳಕ್ಕೆ ಹೋಗಲೇಬೇಕು ಕಡ್ಡಾಯವಾಗಿ ಅಂತ ಹೇಳಿ ಈ ಒಂದು ಕಾನೂನು ಹೇಳ್ತಾ ಇದೆ. ಅಪರಾಧ ನಡೆದ ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹಿಸುವ ಪ್ರಕ್ರಿಯೆಯನ್ನ ಅಪರಾಧ ನಡೆದಂತ ನಂತರ ಏನು ಪೊಲೀಸರು ಪರಿಶೀಲನೆಗೆ ಹೋಗ್ತಾರೆ, ಸ್ಥಳ ಮಹಜರಿಗೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡೋದು ಕಡ್ಡಾಯವಾಗಿರುತ್ತೆ, ಮಾಡಲೇಬೇಕು. ಅದನ್ನು ಕೂಡ ಸಾಕ್ಷಿ ಅಂತ ಹೇಳಿ ನ್ಯಾಯಾಲಯ ಪರಿಗಣಿಸುತ್ತೆ. ಇದನ್ನ ಈ ಒಂದು ಕಾನೂನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು. ಹಾಗಾದ್ರೆ ಬದಲಾಗಿರುವಂತ ಸೆಕ್ಷನ್ಗಳು ಏನು ಅನ್ನೋದನ್ನ ಕೂಡ ನಾವೀಗ ಗಮನಿಸ್ತಾ ಹೋಗೋಣ. ಅಪರಾಧ ಕೊಲೆ IPC ಸೆಕ್ಷನ್ ಏನ್ ಹೇಳ್ತಿತ್ತು, 302 ಬರ್ತಾ ಇತ್ತು. ಈಗ BNS ಸೆಕ್ಷನ್ ಅಡಿ 103 ಆಗಿದೆ. ಆಕಸ್ಮಿಕ ಕೊಲೆಯಾದ್ರೆ, ಅಂದ್ರೆ ಉದ್ದೇಶಿತ ಕೊಲೆ ಅಲ್ಲ, ಆಕಸ್ಮಿಕವಾಗಿ ಕೊಲೆ ಆಗಿಬಿಟ್ರೆ IPC ಸೆಕ್ಷನ್ 304A ಆಗ್ತಾ ಇತ್ತು. ಈಗ ಹೊಸದಾಗಿ 106 ಅಡಿ ಕೇಸ್ ದಾಖಲಾಗುತ್ತೆ. ಇನ್ನು ವರದಕ್ಷಿಣೆಯಿಂದ ಮರಣ ಆದ್ರೆ, ವರದಕ್ಷಿಣೆಯಿಂದ ಅಲ್ಲಿ ಕೊಲೆಯಾದ್ರೆ 304B IPC ಸೆಕ್ಷನ್, ಆದ್ರೆ ಈಗ BNS ಸೆಕ್ಷನ್ 80. ಇನ್ನು ಆತ್ಮಹತ್ಯೆಗೆ ಪ್ರೇರೇಪಿಸಿದ್ರೆ 306 ದಾಖಲಾಗ್ತಾ ಇತ್ತು. ಈಗ 108 ಅಡಿ ಕೇಸ್ ದಾಖಲಾಗುತ್ತೆ. ಇನ್ನು ಕೊಲೆಗೆ ಪ್ರಯತ್ನ ಪಟ್ರೆ IPC ಸೆಕ್ಷನ್ 307 ಅಡಿ ಕೇಸ್ ದಾಖಲಾಗ್ತಾ ಇತ್ತು. ಆದ್ರೆ ಈಗ 109 ಅಡಿ ಕೇಸ್ ದಾಖಲಾಗುತ್ತೆ. ಇನ್ನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ರೆ IPC ಸೆಕ್ಷನ್ ಪ್ರಕಾರ 309 ಅಡಿ ಕೇಸ್ ದಾಖಲಾಗ್ತಾ ಇತ್ತು. ಆದ್ರೆ ಈಗ BNS ಪ್ರಕಾರ, ಅಂದ್ರೆ BNS ಸೆಕ್ಷನ್ ಪ್ರಕಾರ 226 ಅಡಿ ಕೇಸ್ ದಾಖಲಾಗುತ್ತೆ. ಅಶ್ಲೀಲ ಕೃತ್ಯ ಅಥವಾ ಹಾಡು ರಚನೆ ಮಾಡಿದ್ರೆ 294 ಅಡಿ ಕೇಸ್ ದಾಖಲಾಗ್ತಾ ಇತ್ತು. ಈಗ 296 ಅಡಿ ಕೇಸ್ ದಾಖಲಾಗುತ್ತೆ.
ಮಹಿಳಾ ಮಾನಕ್ಕೆ ಧಕ್ಕೆ, ಮಹಿಳೆಯರ ಮಾನಕ್ಕೆ ಧಕ್ಕೆಯನ್ನ ಉಂಟು ಮಾಡಿದ್ರೆ 509 ಅಡಿ ಕೇಸ್ ದಾಖಲಾಗ್ತಾ ಇತ್ತು IPC ಸೆಕ್ಷನ್ ಪ್ರಕಾರ. ಆದರೆ ಈಗ BNS ಸೆಕ್ಷನ್ ಹೇಳುತ್ತೆ 79 ಅಡಿ ಕೇಸ್ ದಾಖಲಾಗುತ್ತೆ ಅಂತ ಹೇಳಿ. ಇನ್ನು ಸಾರ್ವಜನಿಕ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರೆ 353 ಅಡಿ ಕೇಸ್ ದಾಖಲಾಗ್ತಾ ಇತ್ತು. ಈಗ 121 ಅಡಿ ಕೇಸ್ ದಾಖಲಾಗುತ್ತೆ. ಅತ್ಯಾಚಾರ ಪ್ರಯತ್ನ ಮಾಡಿದ್ರೆ 354 ಸೆಕ್ಷನ್ ಅಡಿ ಕೇಸ್ ದಾಖಲಾಗ್ತಾ ಇತ್ತು. ಈಗ ಇನ್ನು ಮುಂದೆ 74 ಸೆಕ್ಷನ್ ಅಡಿ ಕೇಸ್ ದಾಖಲಾಗುತ್ತೆ. ಲೈಂಗಿಕ ಕಿರುಕುಳ 354A ಸೆಕ್ಷನ್ ಅಡಿ ಕೇಸ್ ದಾಖಲಾಗ್ತಾ ಇತ್ತು ಈ ಹಿಂದೆ. ಈಗ 75 ಸೆಕ್ಷನ್ ಅಡಿ ಕೇಸ್ ದಾಖಲಾಗುತ್ತೆ ಇನ್ನು ಮುಂದೆ. ಬಲವಂತದ ಲೈಂಗಿಕ ಕ್ರಿಯೆ ನಡೆಸಿದ್ರೆ ಈ ಹಿಂದೆ 376 ಸೆಕ್ಷನ್ ಅಡಿ ಕೇಸ್ ದಾಖಲಾಗ್ತಾ ಇತ್ತು. ಇನ್ನು ಮುಂದೆ 64 ಸೆಕ್ಷನ್ ಅಡಿ ಕೇಸ್ ದಾಖಲಾಗುತ್ತೆ. ಇನ್ನು ಸುಲಿಗೆ ಮಾಡಿದ್ರೆ 392 ಸೆಕ್ಷನ್ ಅಡಿ ಕೇಸ್ ದಾಖಲಾಗ್ತಾ ಇತ್ತು. ಇನ್ನು ಮುಂದೆ 309 ಅಡಿ ಕೇಸ್ ದಾಖಲಾಗುತ್ತೆ. ವಂಚನೆ ಮಾಡಿದ್ರೆ ಮೊದಲು 420 ಕೇಸ್ ದಾಖಲಾಗ್ತಾ ಇತ್ತು. ಇನ್ನು ಮುಂದೆ 318 ಅಡಿ ಕೇಸ್ ದಾಖಲಾಗುತ್ತೆ. ಮನೆಗಳ್ಳತನ ಮಾಡಿದ್ರೆ 445 ಅಡಿ ಕೇಸ್ ದಾಖಲಾಗ್ತಾ ಇತ್ತು IPC ಸೆಕ್ಷನ್ ಅಡಿ. ಇನ್ನು ಮುಂದೆ 330 ಅಡಿ ಕೇಸ್ ದಾಖಲಾಗುತ್ತೆ BNS ಸೆಕ್ಷನ್ ಅಡಿ. ಇದು ಕೆಲವರಿಗೆ ಸ್ಪಷ್ಟವಾಗಿ ಅರ್ಥ ಆಗದೇನೆ ಇರಬಹುದು. ಯಾಕೆಂತ ಹೇಳಿದ್ರೆ ಕಾನೂನಿನ ಬಗ್ಗೆ ಎಲ್ರಿಗೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ತಿಳುವಳಿಕೆ ಇರೋದಿಲ್ಲ. ಆದರೆ ಇನ್ನೂ ಕೆಲವೊಂದಿಷ್ಟು ಬದಲಾವಣೆಗಳು ಬೇಕು ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾ ಇದ್ರು. ಆದರೆ ಈ 3 ಕಾನೂನುಗಳನ್ನ ಈಗಾಗಲೇ ಬದಲಾವಣೆ ಮಾಡಲಾಗಿದೆ. ಒಂದು ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಈಗಾಗಲೇ ಹೊಸದಾಗಿ ಅನುಷ್ಠಾನಗೊಂಡಿದ್ದಾವೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.